ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಹೊಗಳಿ ಬರೆಯುವುದು ಸಾಹಿತ್ಯವಲ್ಲ, BRC RB ದಮ್ಮೂರ್ಮಠ್ ಅಭಿಮತ. ಕನ್ನಡ ಸಾಹಿತ್ಯ ಪರಿಷತ್ನಿಂದ ದತ್ತಿ ಉಪನ್ಯಾಸ. ವಾರ್ತೆಗಳ ವಿವರ. ಮುದ್ದೇಬಿಹಾರ TS ಶಾಮರಾಯರು, P ಲಂಕೇಶ್, ರವಿ ಬೆಳಗೆರೆ ಅವರಂಥ ಬರಹಗಾರರು ತಮ್ಮ ದಿಟ್ಟ ಬರಹಗಳ ಮೂಲಕ ರಾಜಕಾರಣಿಗಳನ್ನು ಎದುರು ಹಾಕಿಕೊಂಡು ಸಮಾಜದಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಸಾಹಿತ್ಯವೆಂದರೆ ಹೊಗಳಿ ಬರೆಯುವುದಲ್ಲ ಎಂದು ಕ್ಷೇತ್ರ ಸಮನ್ವಯಾಧಿಕಾರಿ RB ದಮ್ಮೂರ್ಮಠ್ ಹೇಳಿದರು. ಅದು ಈ ದೇಶದ ಈ ನೆಲದ ಶ್ರೀಮಂತಿಕೆ ಪ್ರತೀಕ ಅಂತನ್ನೋದನ್ನು ನಾವೆಲ್ಲರೂ ಪರಿಭಾವಿಸಬೇಕು. ಈ ಸಾಹಿತ್ಯ ಪರಿಷತ್ತಲ್ಲಿ ಅನೇಕ ಜಾನಪದ ಸಾಹಿತ್ಯ ಪರಿಷತ್ ಇದ್ದಾವೆ. ಎಲ್ಲರ ಪರಿಷತ್ತಿನವರು ಮಾಡಬೇಕಾದದ್ದೇ ನಾವೆಲ್ಲರೂ ಗ್ರಾಮಗಳಿಗೆ ತೆರಳಬೇಕಾಗಿದೆ. ಆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಭಾನ್ವಿತರನ್ನ ನಾವು ಕುರಿತು ಅದನ್ನ ರೆಕಾರ್ಡ್ ಮಾಡ್ತಕ್ಕಂಥ ಕೆಲಸ ನಮ್ಮಿಂದ ಆಗ್ಬೇಕಾಗಿದೆ. ಅದು ಮುಂದಿನ ಜನಾಂಗಕ್ಕೆ ಮುಂದುವರಿತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಇನ್ನು ಸಾಹಿತ್ಯ ಪರಿಷತ್ತಿನ ಮುಂದಿನ ಮಜಲು ಅಂತಂದ್ರೆ ನಾವೆಲ್ಲರೂ ಚಿಂತನೆಯನ್ನು ಮಾಡ್ತೀವಿ. ಆದ್ರೆ ಈ ಸಾಹಿತ್ಯ ಪರಿಷತ್ತದ ಗಮ ನಮ್ಮ ವಿದ್ಯಾರ್ಥಿಗಳಿಗೆ ತಲುಪಬೇಕಾಗಿದೆ. ಇವತ್ತು ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳನ್ನ ಕನಿಷ್ಠ ಪಾಠ ಮಾಡಬೇಕಾಗಿದೆ. ಇವತ್ತು BEd ಕಾಲೇಜ್ ಇದೆ, ITI ಕಾಲೇಜ್ ಇದೆ, ಜೂನಿಯರ್ ಕಾಲೇಜುಗಳಿದ್ದಾವೆ. ಅನೇಕ ಕಾಲೇಜುಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಕರೆದು ಈ ಸಾಹಿತ್ಯ ಅಂದ್ರೆ ಏನು ಅಂತನ್ನುವಂತ ಅನೇಕ ವಿಚಾರಗಳನ್ನು ನಾವು ಚಿಂತನ ಮಂಥನವನ್ನ ಮಾಡಬೇಕಾಗಿರುವಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದೆ. ಪಟ್ಟಣದ ಬೆಂಗಳೂರು ಬೇಕರಿ ಫಂಕ್ಷನ್ ಹಾಲ್ನಲ್ಲಿ ಶುಕ್ರವಾರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದಿವಂಗತ ಭೋಜರಾಜ್ ಬಿರಾದರ್ ಸಂಸ್ಮರಣೆ ಹಾಗೂ ಲಿಂಗೈಕ್ಯ ಚನ್ನಬಸಪ್ಪ ಬಿರಾದರ್, ಲಿಂಗೈಕ್ಯ ಬಸಪ್ಪ ಚೌಧರಿ, ಸಂಗನ್ ಬಸಮ್ಮ ಚೌಧರಿ ದತ್ತಿ ನಿಮಿತ್ತ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ನಿರ್ದೇಶಕರಿಗೆ ಏರ್ಪಡಿಸಿದ್ದ ಗೌರವ ಸನ್ಮಾನ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ನೀಡಿದರು. ಗ್ರಾಮೀಣ ಪ್ರದೇಶದಲ್ಲಿರುವ ಕಲಾವಿದರ ಬರಹ ಮೌಲ್ಯಯುತವಾಗಿದ್ದು ಅದನ್ನು ಬೆಳಕಿ ತರುವ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಗಬೇಕಿದೆ ಎಂದು ಹೇಳಿದರು. ಕಾರ್ಮಿಕ ಮುಖಂಡ ದಿವಂಗತ NL ನಾಯ್ಕೋಡಿ ಪ್ರತಿಷ್ಠಾನದ ಸಂಚಾಲಕ ಅಬ್ದುಲ್ ರೆಹಮಾನ್ ಬಿದ್ರಕುಂದಿ ಮಾತನಾಡಿ, ಸಾಹಿತ್ಯ ಪರಿಷತ್ನ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸಬೇಕಿದೆ. ಸಮಾಜ ನಮ್ಮನ್ನು ತನ್ನ ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಳ್ಳುತ್ತದೆ, ಆದರೆ ಕಡೆಯ ಕಾಲದಲ್ಲಿ ಕೈ ಬಿಡುತ್ತದೆ. ಆದರೆ ದತ್ತಿ ಉಪನ್ಯಾಸಗಳು ಇಂತಹ ಸೇವೆ ಸಲ್ಲಿಸಿದವರ ನೆನಪನ್ನು ಚಿರಸ್ಥಾಯಿಗೊಳಿಸುತ್ತಿದೆ ಎಂದು ಹೇಳಿದರು. ನಮ್ಮ ಇವರು ಸಿಂಗಾರಗೌಡರಿದ್ದಾಗ ಅಡ್ಡಾಡಿ ಕೂಡಿಸಿ ಆ ದತ್ತಿಗಳನ್ನು ಮಾಡಿ ಅದೇ ವಜ್ಜೆ ಆಗಿದೆ ಈಗ ಮಾಡೋರಿಗೆ. ಸಿಂಗಾರಗೌಡರು ಮಾಡಿದ ಕೆಲಸ ಈಗ ಮಾಡೋರಿಗೆ ವಜ್ಜೆ ಆಗಿಬಿಟ್ಟವು. ಅಷ್ಟು ದತ್ತಿಗಳನ್ನು ಸೇರಿಸಿದ್ರು. ನಾಲ್ಕವಾಡ ಬಸವರಾಜ್ ಅವರು ಕೂಡ ಅನೇಕ ಶರಣ ಸಾಹಿತ್ಯ ಪರಿಷತ್ತಿನೊಳಗೆ ದತ್ತಿ ಮಾಡಿದ್ರು. ಬಹುಶಃ ನಾಲ್ಕವಾಡವ್ರನ್ನ ಯಾಕೆ ನೆನೆಸ್ತೀನಿ ಅಂದ್ರ ಬಹುಶಃ ಎಷ್ಟು ದತ್ತಿಗಳದಾವು ಈ ಸಾಹಿತ್ಯ ಪರಿಷತ್ತಿನವ್ರು ಮಾಡಾದಂತ ಕೆಲಸ ಶರಣ ಸಾಹಿತ್ಯ ಪರಿಷತ್ ಎಲ್ಲಾ ದತ್ತಿಗಳನ್ನು ಮಾಡಿ ಮುಗಿಸಿದ್ರು. ಹಂಗ ಆ ಚಲನೆ ಕಾಮರಾಜ್ ಅವರು ನಿರಂತರವಾಗಿ ಮಾಡಬೇಕು. ಅದ್ರ ರೂಢಿ ಹಾಕಿದಾಗ ಮುಂದಿನವ್ರು ಬಂದವರು ಆ ಕೆಲಸ ಮಾಡ್ತಾರ. ಅದ್ರ ಜೊತೆಗೆ ಕಾಮರಾಜ್ ಇನ್ನೊಂದು ಕೆಲಸ ಮಾಡಬೇಕು. ಸಿಂಗಾರಗೌಡರಿಂದ ದತ್ತಿ ಬಹಳಷ್ಟು ಆಗ್ಯಾವ ಅನ್ನೋದನ್ನು ರಿಕಾರ್ಡ್ ಮಾಡುದು, ಕಾಮರಾಜ್ ಇದ್ದಾಗೂ ದತ್ತಿಗಳು ಬಹಳ ಅದು ಅನ್ನುವಂತ ಕೆಲಸ ಕಾಮರಾಜ್ ಮಾಡಬೇಕಾಗಿದೆ. ಶಿಲ್ಪಿ ಲಿಂಗಣ್ಣಂತವರು ಶಂಭುಗಳಾದ ನಾವು ಹಿರಿಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಎಂತಿಂತ ಪದ್ಯಗಳನ್ನ ಒಳ್ಳೆ ರೀತಿಯಾಗಿ ಬದುಕ ಸೌಹಾರ್ದಯುತವಾಗಿ ಅಂದ್ರೆ ಅದು ಕನ್ನಡ ಶಾಲೆ ಶಿಕ್ಷಕರು. ಅದಕ್ಕೆ ಕಾಲೇಜ್ದಾಗ 2 ಲಕ್ಷ ರೂಪಾಯಿ ಸಂಬಳ ತಗೊಂಡು ಅಟ್ಲೀಸ್ಟ್ ಒಂದು 5-6 BO BS ಶಾವಳ್ಗಿ ಮಾತನಾಡಿ, ಕಾವ್ಯವನ್ನು ಓದುವವರಿಗೆ ಹೆಚ್ಚಿನ ಗೌರವ ಕೊಡಬೇಕಿದೆ. ಬರೆಯುವವರ ಸಂಖ್ಯೆ ಸಾಕಷ್ಟು ಇದ್ದು ಓದುಗರ ಕೊರತೆ ಕಾಡುತ್ತದೆ. ಸಮಾಜವನ್ನು ಬದಲಾಯಿಸಿದವರು ಶರಣರು, ದಾಸರು, ವಚನಕಾರರು. ವಚನ ಸಾಹಿತ್ಯದ ಮೂಲಕ ಜನಸಾಮಾನ್ಯರಿಗೆ ಸಾಹಿತ್ಯ ತಲುಪಿಸಿದರು ಎಂದು ಹೇಳಿದರು. ಜಿಲ್ಲಾ ಮಟ್ಟದ ಸಾಹಿತ್ಯ, ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಮುದ್ದೇಬಿಹಾರ ತಾಲೂಕಾ ಸಾಹಿತ್ಯ ಸಮ್ಮೇಳನ ಆಯಿತು ಅಂತಕ್ಕಂಥದ್ದು ಅಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸಾಹಿತ್ಯ ಕೃಷಿಯನ್ನ, ಸಾಹಿತ್ಯ ಸೇವೆಯನ್ನ ಮಾಡ್ತಕ್ಕಂಥ ಕಾಮರಾಜ್ ಬಿರಾದರ್ ಅವರಿಗೆ ಒಳ್ಳೆಯ ಯಶಸ್ಸು ಸಿಗಲಿ. ಜೊತೆಗೆ ನಾನು ಕನ್ನಡ ಭಾಷಾ ಶಿಕ್ಷಕನಾಗಿ ಈ ವರ್ಷದ SLC ಫಲಿತಾಂಶವನ್ನ ಈ ಮುದ್ದೇಬಿಹಾರ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ ಫಸ್ಟ್ ರ್ಯಾಂಕ್ ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಎಲ್ಲ ಶಿಕ್ಷಕರಿಗೆ ಕೂಡಿಸಿಕೊಂಡು ಸ್ವತಃ ನಾನೇ ಪಾಠ ಮಾಡ್ತಿದ್ದೆ. ನಾನು ಹೇಳ್ತಕ್ಕಂಥ ಪ್ರಶ್ನೆ ಸಾಕಷ್ಟು ಇದ್ದಾವೆ. 47 ಆಗ್ತಾರೆ ಶುದ್ಧ ಕನ್ನಡಕ್ಕೆ ಕ್ರಮಣಿ ಅಂತಕ್ಕಂಥ ಕೇಸಿರಾಜನ ಶಬ್ದವನ್ನು ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ ವರ್ಣ ಮಾಧ್ಯಮಕ್ಕೆ ಬಂದೇ ಬರ್ತದೆ ಅಂತ ಹೇಳಿದೆ. ಒಂದೇ ಪ್ರಶ್ನೆ ಅವರಿಗೆ ವ್ಯಂಜನ ಸಂಖ್ಯೆ ಎಷ್ಟು ಅಂತಕ್ಕಂಥ ಪ್ರಶ್ನೆ ಬಂದಿತ್ತು. ಆಮೇಲೆ ನಾನು ಛಂದಸ್ಸು ಅಲಂಕಾರ ಹೇಳುವಾಗ ನಾನು ಹೇಳ್ತಕ್ಕಂಥದ್ದು
ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಕಾಮರಾಜ್ ಬಿರಾದರ್ ಅಧ್ಯಕ್ಷತೆ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರಾಚಾರ್ಯ ಬಿ.ಪಿ. ಪಾಟೀಲ್, ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ, ಶರಣ ಸಾಹಿತ್ಯ ಪರಿಷತ್ ನೂತನ ಅಧ್ಯಕ್ಷ ಸಿ.ಜಿ. ನಾಗರಾಳ್, ವೈ.ಎಚ್. ವಿಜಯಕರ್ ಇದ್ದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಆಯ್ಕೆಯಾದ ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಸಂಗಮೇಶ್ ಶಿವನಿಗೆ ಪ್ರಾರ್ಥಿಸಿದರು. ಸಿದ್ದನಗೌಡ ಬಿಜ್ಜೂರ್ ಹಾಗೂ ಎಂ.ಬಿ. ಗುಡುಗುಂಟಿ ನಿರೂಪಿಸಿದರು. ಉದಯ್ ರಾಯಚೂರು ವಂದಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.